ದೇವಕೀ ಸುತ ಗೋವಿಂದ ದೇವದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹ ಶರಣಂ ಗತ. 3 ದಿವಸದ ಹಿಂದೆ ಉಪ್ಪು ಹಾಕಿ ಮಾಗೋದಿಕ್ಕಿಟ್ಟಿದ್ದಂತಹ ನಿಂಬೆ ಹೋಳುಗಳನ್ನು ಇವತ್ತು ಒಗ್ಗರಣೆ ಹಾಕಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಉಪ್ಪಿನಕಾಯಿ ಹಾಕೋದಿಕ್ಕೆ ಬೇಕಾದಂತಹ ಕೆಂಪು ಮೆಣಸು, ಕಾಳು ಮೆಣಸು, ಜೀರಿಗೆ ಮತ್ತು ಮೆಂತ್ಯವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಆನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಜೊತೆಗೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟು ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ತಣ್ಣಗಾದ ನಂತರ 3 ದಿನಗಳ ಹಿಂದೆ ಉಪ್ಪಿನಲ್ಲಿ ಹಾಕಿಟ್ಟಂತಹ ನಿಂಬೆ ಹೋಳುಗಳನ್ನು ಅದಕ್ಕೆ ಹಾಕಿ ಜೊತೆಗೆ ಇವಾಗ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಪೌಡರನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಬಂದರೆ ರುಚಿಯಾದಂತಹ ನಿಂಬೆ ಹೋಳಿನ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಇದನ್ನು ನೀರು ತಾಗಿಸದೆ ಮಾಡ್ತಾ ಇರೋದ್ರಿಂದ ವರ್ಷಗಳ ಕಾಲ ಕೂಡ ಇಟ್ಕೊಬೋದು. ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ಯಾರಿಗಾದರೂ ಬೇಕಿದ್ರೆ